ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸುತ್ತೇನೆ ಮತ್ತು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸಜೀವ ವಾಕ್ಯ ಈ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರ. ದ ವರ್ಡ್ ಆಫ್ ಲೈಫ್, ಜೀವದ ವಾಕ್ಯ. ಸೊ ಕಳೆದ ವಾರ ನಾವು ದೇವರ ವಾಕ್ಯದ ಬಗ್ಗೆ ಮಾತನಾಡ್ತಾ ಇದ್ದೆವು. ದ ವರ್ಡ್ನಲ್ಲಿರುವಂಥ ಪವರ್. ಮತ್ತಾಯನ ಬರೆದ ಸುವಾರ್ತೆ ಮತ್ತು ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಸೈತಾನನು ಬಂದು ಯೇಸುವನ್ನು ಶೋಧಿಸಲಿಕ್ಕೆ ಪ್ರಯತ್ನ ಮಾಡುವಾಗ ಯೇಸು ಹೇಗೆ ಆತನಿಗೆ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸಿದ್ರು ಮತ್ತು ಓಡಿಸಿದ್ರು ಎಂಬುದಾಗಿ. ಓನ್ಲಿ ವರ್ಡ್ ಇದನ್ನು ನಾವು ಧ್ಯಾನ ಮಾಡಿದೆವು. ಇವತ್ತು ನಾವು ಸ್ವಲ್ಪ ಅದರ ಬಗ್ಗೆನೇ ಸ್ವಲ್ಪ ಧ್ಯಾನ ಮಾಡುವ. ಹೇಳಲಿಕ್ಕೆ ತುಂಬ ಸಂದೇಶ ಇದೆ, ಬಟ್ ಇದು ನಮ್ಮ ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಮಾತು. ಯಾಕೆಂದರೆ ಏನೇ ಸಮಸ್ಯೆ ಬಂದರೆ ಅದಕ್ಕೆ ಬೇಕಾದ ವಚನ ಸತ್ಯವೇದದಲ್ಲಿ ಆನ್ಸರ್ ಇದೆ. ಸೊ ಹೃದಯದಲ್ಲಿ ನಮ್ಮದು ವಾಕ್ಯ ಇರುವಾಗ ನಾವು 100% ಜಾರುವುದೇ ಇಲ್ಲ. ಅದಕ್ಕೆ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಓದುವಂಥದ್ದು, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಾಗ ಕೂಡ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವಂಥದ್ದು, ಅದು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ವರ್ಡ್ ಇಲ್ಲ ಅಂತಾದರೆ ಅಲ್ಲಿ 0ದ ಮುಂದೆ ಅಂಕೆ ಇಲ್ಲದ ಹಾಗೆ. 0ದ ಮುಂದೆ ಆ 0ಕ್ಕೆ ವ್ಯಾಲ್ಯೂ ಬರಬೇಕಾದ್ರೆ ಒಂದಾದರೂ ಅಂಕೆ, ಒಂದು ನಂಬರ್ ಆದರೂ ಹಾಕಬೇಕು. ಅಲ್ಲಿ ಅದು ಅಮೌಂಟ್ 10 ಆಗುತ್ತೆ. ಆತ್ಮೀಯ ಜೀವಿತದಲ್ಲಿ ನಮ್ಮಲ್ಲಿ ವರ್ಡ್ ಇಲ್ಲ ಅಂತಾದರೆ ನಾವು ಫಲಭರಿತವಾಗಿ ಇರಲಿಕ್ಕೆ ಆಗುವುದಿಲ್ಲ. ವರ್ಡ್ ಇಲ್ಲವಂತಾದರೆ ಜಯಭರಿತವಾಗಿ ನಡಿಲಿಕ್ಕೆ ಆಗುವುದಿಲ್ಲ. ವರ್ಡ್ ಇಲ್ಲ ಅಂತಾದರೆ ನಮಗೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಅಪೊಸ್ತಲರು ಕೂಡ 4ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡುವಾಗ ಅವರು ವರ್ಡನ್ನು ಕೋಟ್ ಮಾಡಿ ಪ್ರಾರ್ಥನೆ ಮಾಡಿದರು. ಕೀರ್ತನೆ ಬರೆದ ಪುಸ್ತಕ 2ನೇ ಅಧ್ಯಾಯದ ಮಾತುಗಳನ್ನು ದೇವರಿಗೆ ಹೇಳಿ ಪ್ರಾರ್ಥನೆ ಮಾಡಿ, ಸ್ವಾಮಿ, ಅನ್ಯ ಜನಗಳು ಯಾಕೆ ದೊಂಬಿ ಮಾಡುವುದು ಯಾಕೆ, ಇದೆಲ್ಲ ವಚನವನ್ನು ಹೇಳಿ ಕೀರ್ತನೆ 2ನೇ ಅಧ್ಯಾಯವನ್ನು ಹೇಳಿ ಅವರು ಪ್ರಾರ್ಥನೆ ಮಾಡಿದರು. ಅಪೊಸ್ತಲರು ಪೇತ್ರ ಯೋಹಾನರು ಪೆಟ್ಟು ತಿಂದರು. ಅವರು ಮಾಡಿದ್ದು ಕೆಟ್ಟ ಕೆಲಸ ಅಲ್ಲ, ಅವರು ಮಾಡಿದ್ದು ಬಹಳ ಒಳ್ಳೆಯ ಕೆಲಸ. ನಜರೇತಿನ ಯೇಸುವನ್ನು ದೇವರು ಮಹಿಮೆಪಡಿಸಿದಂಥ ಕೆಲಸವನ್ನು ಮಾಡಿದರು. ಜನರು ಕೇಳುವಾಗ ಅದೇ ಉತ್ತರವನ್ನು ಕೊಟ್ಟರು. 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ಮಾತು ಅಪೊಸ್ತಲ ಕೃತ್ಯದಲ್ಲಿ. ನಾವು ನಿಮ್ಮಂಥ ಸಾಧಾರಣ ವ್ಯಕ್ತಿಗಳು ಮಾಡಿದ್ದೇನು? ಕುಂಟನಿಗೆ ಒಂದು ಕಾಲು ಬಂದದ್ದು. ಇವರು ಪ್ರೇಯರ್ ಮಾಡಿದ್ದು, ಯೇಸು ಅವನನ್ನು ಗುಣಪಡಿಸಿದ್ದು. ಅವನು ಎದ್ದು ಕುಣಿದಾಡಿದ. ಇವರಿಗೆ ಟೆನ್ಷನ್, ಇನ್ನು ಇವರನ್ನು ಹಿಂಬಾಲಿಸ್ತಾರೆ. ಬಟ್ ಅವರಲ್ಲಿ ವರ್ಡ್ ಇದ್ದದರಿಂದ ಅವರಲ್ಲಿ ಇರುವಂಥ ಪರಿಸಯರಿಗೂ ಶಾಸ್ತ್ರಿಗಳಿಗೂ ಸರಿಯಾದ ಉತ್ತರವನ್ನು ಕೊಟ್ಟರು. ಆ ಉತ್ತರವನ್ನು ಹೇಗಿತ್ತಂದರೆ, ಸ್ನಾನಿಕನಾದ ಯೋಹಾನನು ಯೇಸು ಬರುವ ಸಮಯದಲ್ಲಿ ಯೇಸುವಿನ ಬಗ್ಗೆ ಹೇಳುವಾಗ ಅವನಿಗಿಂತ ನಾನು ಶಕ್ತನಲ್ಲ, ಅವನ ಕೆರೆಗಳ ಭಾರವನ್ನು ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ ನಾನು ಶಕ್ತನಲ್ಲ. ಇನ್ನೊಂದು ಕಡೆಯಲ್ಲ, ಅವನು ಹೆಚ್ಚಲ್ಪಡಬೇಕು, ಆತನು ಹೆಚ್ಚಲ್ಪಡಬೇಕು, ನಾನು ಕಡಿಮೆ ಆಗಬೇಕು. ದ್ಯಾಟ್ ಮೀನಿಂಗ್ ನಾವು ಸ್ವಾಮಿ ನೀನು ಹೆಚ್ಚಲ್ಪಡಬೇಕು, ನಾನು ಕಡಿಮೆ ಆಗುವುದಂತ ಹೇಳಿಕೊಳ್ಳುವಂಥದ್ದಲ್ಲ. ಇಟ್ ಈಸ್ ನಾಟ್ ರಿಪೀಟಿಂಗ್ ಮಾಡುವಂಥದ್ದು ಯಾವುದು ವಚನ ಇದೆ. ಆದ್ದರಿಂದ ಪ್ರಿಯರಾದ ಮಕ್ಕಳೇ, ನಿಮ್ಮಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಹೆಚ್ಚಿನವನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ನಾವೇನು ಹೇಳೋದು? ಎಸ್, ನನ್ನಲ್ಲಿರುವಾತನು ಲೋಕದಲ್ಲಿರುವಾತನಿಗೆ ಹೆಚ್ಚಿನವನು, ನಾನು ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೇನೆ. ಇದನ್ನು ನಂಬಿ ನಾವು ಡಿಕ್ಲೇರ್ ಮಾಡುವಂಥದ್ದು. ನೀವು ಹೇಳ್ತಾ ಬರುವಾಗ ಆ ವರ್ಡ್ ಒಂದು ದಿವಸ ನಿಮಗೆ ಲೈಫ್ ಆಗುತ್ತೆ. ಆ ವರ್ಡ್ ನಿಮ್ಮಲ್ಲಿ ಲೈಫ್ ಆಗುತ್ತೆ. ದೇವರ ವಾಕ್ಯ ನಮಗೆ ಬೆಳಕಾಗಿದೆ. ಯೇಸು ನಮಗೆ ಬೆಳಕಾಗಿದ್ದಾನೆ. ಯೇಸು ನಮ್ಮನ್ನು ಬೆಳಕನ್ನಾಗಿ ಮಾಡಿದ್ದಾನೆ. ಲೋಕದವರಿಗೆ ಯೇಸುವಿನ ಪ್ರಕಾಶವಾಗಿ ನಾವು ಪ್ರಜ್ವಲಿಸಲಿಕ್ಕೆ. ಓಕೆ, ಈಗ ಇಲ್ಲಿ
ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೀವಿತದಲ್ಲಿ, ಮಡದಿಯ ಜೀವಿತದಲ್ಲಿ, ಗಂಡನ ಜೀವಿತದಲ್ಲಿ ಏನು ಕತ್ತಲೆ ಇದೆ, ಆ ಕತ್ತಲೆಗೆ ಬೆಳಕನ್ನು ಮಾತಾಡಿ. ಐ ಸ್ಪೀಕ್ ದ ಲೈಟ್ ಟು ಮೈ ವೈಫ್ ಇನ್ ದಿಸ್ ಏರಿಯಾ, ದ ಏರಿಯಾ ಆಫ್ ಆ್ಯಂಗರ್. ಕೋಪದ ಭಾಗದಲ್ಲಿ ನನ್ನ ಹೆಂಡತಿಗೆ ನಾನು ಅವಳ ಎದುರಿಗೆ ಪ್ರೇಯರ್ ಮಾಡಬೇಡಿ. ಬಂದು ಕೇಳ್ದೆ ಎಲ್ಲಿ ನಾನು ಕತ್ತಲಿದ್ದೇನಂತ, ಅದು ಇನ್ನೊಂದು ಸಮಸ್ಯೆ. ಕೂತ್ಕೊಂಡು ಒಬ್ಬನಿರುವಾಗ ಮಾತನಾಡಿ, ಒಬ್ಬಳಿರುವಾಗ ಮಾತನಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಗಂಡ ಯಾವಾಗಲೂ ಲೇಟ್ ಬರ್ತಾರೆ, ಯೇಸು ಕ್ರಿಸ್ತನ ನಾಮದ ಈ ಭಾಗದಲ್ಲಿ ನಾನು ಲೈಟ್ ಮಾತಾಡ್ತೇನೆ, ಅವರು ಕರೆಕ್ಟಾಗಿ ಟೈಮಿಗೆ ಬರುವಂತೆ ಆ ಭಾಗದಲ್ಲಿ ಅವರಿಗೆ ಬೆಳಕು ಉರಿಯಲಿ ಅಂತ ಡಿಕ್ಲೇರ್ ಮಾಡ್ತಲೇ ಇರಿ, ಅವರ ಎದುರಿಗೆ ಮಾಡಬೇಡಿ. ಒಂದು ದಿವಸ ನಾನು ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನ ಮಗಳಿಗೆ, ಚಿಕ್ಕವಳಿಗೆ. ದೊಡ್ಡವಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಚಿಕ್ಕವಳಿಗೆ ಪ್ರೇಯರ್ ಮಾಡುವಾಗ ಅದು ಅವಳಿಗೆ ಕೇಳ್ತಾ ಉಂಟು. ನಾನು ಸಣ್ಣ ಸ್ವರದಲ್ಲಿ ಮಾಡೋದು, ಪ್ರೇಯರ್ ಮಾಡುವಾಗ ಅನಾಯಿಂಟಿಂಗ್ನಲ್ಲಿ ವಾಯ್ಸ್ ತೊಟ್ಟಾಯಿತು. ನನ್ನ ಬೆಡ್ರೂಮ್ನಲ್ಲಿ AC ಹಾಕಿ ಬಾಗಿಲು ಹಾಕಿ ಪ್ರೇಯರ್ ಮಾಡ್ತಾ ಇದ್ದೇನೆ. ನನ್ನ ಸ್ವರ ಖಂಡಿತವಾಗಿ ಹಾಲಿಗೆ ಕೇಳಿಯೇ ಕೇಳ್ತದೆ. ಅವಳು ಕೆಲವೊಮ್ಮೆ ಅವಳ ಕೆಲಸ ಮಾಡುವಾಗ ಕಿವಿಗೆ ಇದು ಇಯರ್ಫೋನ್ ಇಟ್ಟು ಇದಕ್ಕೆ ಸಿಕ್ಕಿಸಿ ಕೆಲಸ ಮಾಡ್ತಾಳೆ. ಹಾಗೆ ನಾನು ಎಣಿಸಿದೆ ಅವಳು ಅದು ಮಾಡ್ತಾ ಇದ್ದಳೆ. ಅವಳು ಮಮ್ಮಿ ಹತ್ರ ಹೇಳೋದು, ಅವ್ರು ಯಾಕೆ ನನಗೆ ಹಾಗೆ ಪ್ರೇಯರ್ ಮಾಡಿದ್ದು, ನಾನು ಹಾಗೆ ಎಲ್ಲಿ ಮಿಸ್ಟೇಕ್ ಆಗಿದೆ ನಂದಂತ. ನಾನು ಏನಕ್ಕೆ ಫ್ಯೂಚರ್ ಆಕೆ ರೈಟ್ ಆದ ಟ್ರ್ಯಾಕ್ನಲ್ಲಿ ನಡೆಯುವಂತೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಆ ಭಾಗದಲ್ಲಿ ಅವರದ್ದು ಕಂಪ್ಲೇಂಟ್ ಬರ್ತದೆ. ಯವನಸ್ಥ ಮಕ್ಕಳು ಅವರು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಯವನಸ್ಥ ಮಕ್ಕಳು ಯೇಸುವಿನ ಪ್ರೀತಿಯನ್ನು ಅವರು ಅರಿತುಕೊಳ್ಳಬೇಕು. ಯವನಸ್ಥ ಮಕ್ಕಳು ಯೇಸುವನ್ನು ಅವರು ಆ ರೀತಿಯಾಗಿ ಪ್ರೀತಿಸಬೇಕು. ಯವನಸ್ಥ ಮಕ್ಕಳು ಯೇಸುವಿನ ಬಗ್ಗೆ, ವಾಕ್ಯದ ಬಗ್ಗೆ ಅವರಿಗೆ ಝೀಲ್ ಇರಬೇಕು. ಈ ಬಗ್ಗೆ ನಾನು ಪಾಸಿಟಿವ್ ಕನ್ಫೆಷನ್ ಮಾಡ್ತಾ ಇದ್ದೇನೆ. ಅವಳು ಏನು ಮಾಡಬೇಕಂದ್ರೆ, ಇಂಥ ಸಂದರ್ಭದಲ್ಲಿ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಾಗ ಗಟ್ಟಿಯಾದ ಬೊಬ್ಬೆಯಲ್ಲಿ ಅವರಿಗೆ ಕೇಳುವಾಗೆ ಪ್ರೇಯರ್ ಮಾಡದೆ, ನಾವು ದೇವರಿಗೆ ಕೇಳುವಾಗೆ ಪ್ರಾರ್ಥನೆ ಮಾಡಿದರೆ ಆಯಿತು. ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋದು ತಪ್ಪಲ್ಲ. ಬೈಬಲ್ ಹೇಳ್ತದೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಅವರು ದೇವರಿಗೆ ಗಟ್ಟಿಯಾದ ಧ್ವನಿಯಿಂದ ಏಕ ಮನಸ್ಸಿನ ದೇವರಿಗೆ ಗಟ್ಟಿಯಾದ ಧ್ವನಿಯಿಂದ ಪ್ರಾರ್ಥನೆ ಮಾಡಿದರು. ಪೇತ್ರ ಮತ್ತು ಯೋಹಾನನಿಗೆ ಪೆಟ್ಟು ಕೊಟ್ಟರು. ಎಷ್ಟನೇ ಅಧ್ಯಾಯದಲ್ಲಿ? 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯ ಅವರಿಗೆ ಆರ್ಡರ್ ಮಾಡಿದರು, ನೀವು ಇನ್ನೂ ಈ ಹೆಸರನ್ನು ಎತ್ತಬಾರ್ದು, ಈ ಹೆಸರಿನ ಮೇಲೆ ಮಾತನಾಡಬಾರ್ದು ಎಂಬುದಾಗಿ. ಯೇಸುವಿನ ಹೆಸರನ್ನು ಎತ್ತಬಾರ್ದು, ಈ ಯೇಸುವಿನ ವಿಷಯದ ಮೇಲೆ ಮಾತನಾಡಲೇಬಾರ್ದು. ಈಗ ಗಟ್ಟಿಯಾದ ಧ್ವನಿಯಿಂದ ಮಾತಾಡಿದರೆ ಅವರಿಗೆ ಕೇಳ್ತದೆ. ಅವರು ಬಂದು ಕೋಣೆಯಲ್ಲೇ ಕುಚು ಮಾತಾಡಬೇಕು. ಇವರು ಕ್ಯಾರೆ ಮಾಡಲಿಲ್ಲ. ನಿಮಗೆ ದೇವರಿಗೆ ಎದುರುವುದಕ್ಕಿಂತ ನಿಮಗೆ ಹೆಚ್ಚಾಗಿ ಎದುರಬೇಕು, ನೀವೇ ತೀರ್ಮಾನ ಮಾಡಿಕೊಳ್ಳಿ ಅಂತ ಬಂದರು. ಅದರ ಮೊದಲು ಅವರಲ್ಲಿ ಕ್ವಶನ್ ಮಾಡುವಾಗ, ನೀವು ಯಾಕೆ ಇಷ್ಟು ಆಶ್ಚರ್ಯದಿಂದ ನಮ್ಮನ್ನು ನೋಡ್ತಾ ಇದ್ದೀರಿ? ನಮ್ಮ ಬಲದಿಂದಾಗಲಿ ನಮ್ಮ ಭಕ್ತಿಯಿಂದಾಗಲಿ ಈ ಕಾರ್ಯ ಆಯಿತು ಅಂತ ನೆನೆಸ್ತೀರ? ಅಲ್ಲ, ದೇವರು ನಜರೇತಿನ ಯೇಸುವನ್ನು ಮಹಿಮೆಪಡಿಸಿದ್ದಾನೆ. ಒಂದು ಅದ್ಭುತ ಆದ ಕೂಡಲೇ ಅವನಿಗೆ 2 ಕೋಲಾರ ಬರುವುದಲ್ಲ. ಅದ್ಭುತ ಆದದ್ದು ನೀನು ನಂಬಿದ್ದಿ, ವರ್ಡನ್ನು ನಂಬಿದಿ, ನಿನ್ನ ಒಳಗಿರುವ ಅನಾಯಿಂಟಿಂಗ್ ಗೊತ್ತು. ನಿನಗೆ ಗೊತ್ತುಂಟು ದೇವರು, ನಾನು ಪ್ರಾರ್ಥನೆ ಮಾಡುವಾಗ ದೇವರು ಈ ವ್ಯಕ್ತಿಯನ್ನು ಬದುಕಿಸ್ತಾನೆ, ನಾನು ಪ್ರಾರ್ಥನೆ ಮಾಡಿದರೆ ದೇವರು ಈ ವ್ಯಕ್ತಿಯನ್ನು ಗುಣಪಡಿಸ್ತಾನೆ, ನಾನು ವಾಕ್ಯವನ್ನು ಹೇಳುವಾಗ ಯೇಸುವಿನ ಭಾಷಣಗಳಿಂದ ಇವನಿಗೆ ಗುಣವಾಯಿತು ಅಂತ ಹೇಳುವಾಗ ಇವನು ಗುಣ ಆಗ್ತಾನೆ. ನೀನು ನಂಬಿದಿ, ಹೇಳಿದೆ, ಅವನಿಗೆ ಗುಣ ಆಯಿತು. ಗುಣ ಮಾಡಿದ್ದು ಮಾತ್ರ ದೇವರು, ಯೇಸು. ಅದರ ಕ್ರೆಡಿಟ್ ನಾವು ತಗೊಳ್ಳಿಕ್ಕಿಲ್ಲ. ಯಾಕೆ? ನಿನ್ನ ಬಾಯಲ್ಲಿ ಪವರ್ ಇದ್ದು, ನೀನು ಅಭಿಷಕ್ತನು, ನೀನು ಅಭಿಷೇಕದೊಡನೆ ವರ್ಡನ್ನು ಡಿಕ್ಲೇರ್ ಮಾಡುವಾಗ, ವರ್ಡನ್ನು ಹೇಳಿ ಪ್ರಾರ್ಥನೆ ಮಾಡುವಾಗ, ಆ ವರ್ಡ್ ಆ ಎದುರಿನ ವ್ಯಕ್ತಿಯಲ್ಲಿ ಕಾರ್ಯರೂಪಕ್ಕೆ ಬಂತು. ಆ ವರ್ಡ್ ಮ್ಯಾನಿಫೆಸ್ಟ್ ಆಯಿತು. ಆ ವರ್ಡ್ ಅವರಿಗೆ ಲೈಟ್ ಆಯಿತು. ಅವನೇ ಎದ್ದ, ಗುಣ ಆದ. ವರ್ಡ್ ಯಾರ್ದು? ದೇವರದು. ಶಕ್ತಿ ಯಾರ್ದು? ನಮ್ಮಲ್ಲಿರುವ ಶಕ್ತಿ ಯಾರ್ದು? ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಅನುಸಾರವಾಗಿ. ನೋಟ್ ಇಟ್, ಮೈಂಡ್ ಇಟ್, ಇದನ್ನು ಅರ್ಥ ಮಾಡಿಕೊಳ್ಳಿ. 3ನೇ ಅಧ್ಯಾಯ 10ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿ ಅನುಸಾರವಾಗಿ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರು. ಅಲ್ಲಿ ಅವರು
ವರ್ಡ್ ಅವರಲ್ಲಿ ಮ್ಯಾನಿಫೆಸ್ಟ್ ಆಯಿತು, ಅದ್ಭುತ ಆಯಿತು. ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡ್ರು, ಮಹಿಮೆಯೆಲ್ಲ ದೇವರಿಗೆ ಕೊಟ್ಟರು. ಯೋಹಾನನು ಹೇಳ್ತಾನೆ, ಏನು ಹೇಳ್ತಾನೆ? ಯೋಹಾನ ಹೇಳ್ತಾನೆ, ನಾನು ಕಡಿಮೆ ಆಗಬೇಕು, ಆತನ ಹೆಚ್ಚಲ್ಪಡಬೇಕು. ಅಂದರೆ ನಾನು ಮಣ್ಣು ಧೂಳಿಗೆ ಸಮಾನ ಆಗಬೇಕು, ಯೇಸು ಮಾತ್ರ ಹಾಗೆ ಅದರ ಅರ್ಥ ಹಾಗೆ ಅಲ್ಲ. ಇಲ್ಲಿ ದಣಿ ದೊಡ್ಡದು, ನಾನು ಸಣ್ಣದು, ಹಾಗೆ ಅಲ್ಲ. ಈ ಲೋಕದ ಬಗ್ಗೆ ಆಲೋಚನೆ ಮಾಡುವುದಲ್ಲ. ನಾನು ಕಡಿಮೆ ಆಗುವುದಂದರೆ ಯಾವುದೇ ಅದ್ಭುತ ನನ್ನ ಮೂಲಕ ಬಂದ್ರೂ, ಯಾವುದೇ ಉನ್ನತವಾದ ಸಂದೇಶ ರೆವಲೇಷನ್ಗಳು ನನ್ನ ಮೂಲಕ ಪ್ರಕಟವಾದ್ರೂ ಜನರು ನನ್ನನ್ನು ನೋಡುವುದಲ್ಲ, ನನ್ನಲ್ಲಿ ಯೇಸುವನ್ನು ನೋಡಬೇಕೆಂಬ ಮನಸ್ಸು ಮಾಡುವಂಥದ್ದು. ಅಂದರೆ ಜನರಿಗೆ ನಾನು ಕಾಣುವುದಲ್ಲ, ನನ್ನಲ್ಲಿ ಅವರು ಯೇಸುವನ್ನು ಗುರುತಿಸಿಕೊಳ್ಬೇಕು. ನನ್ನ ಮುಂದೆ ಯೇಸು ಕಾಣಬೇಕು, ನಾನು ಯೇಸುವಿನಲ್ಲಿ ಮರೆಯಾಗಿರಬೇಕು. ಅಲ್ಲಿ ಅವರದೇ ಮಾಡಿದ್ದು ಅಪೊಸ್ತಲರು ನಮಗೆ ತೋರಿಸಿದ ಅವರು ಯೇಸುವನ್ನು ತೋರಿಸಿದ್ರು, ಯೇಸುವನ್ನು ಹೈಲೈಟ್ ಮಾಡಿದರು, ಅವರು ಯೇಸುವಿನ ಹಿಂದುಗಡೆ ನಿಂತರು. ನಾನೇನಾಗಬೇಕು? ಕಡಿಮೆ ಆಗಬೇಕಂದ್ರೆ ನನ್ನಲ್ಲಿ ಯೇಸು ಪ್ರಕಾಶಿಸಲ್ಪಡಬೇಕು, ಯೇಸು ಕಾಣಬೇಕು, ಯೇಸುವಿಗೆ ಮಹಿಮೆ ಆಗಬೇಕು. ಯಾರು ಕೂಡ ಪುಲ್ಪಿಟ್ನಲ್ಲಿ ಬಂದು ನನ್ನ ಹೆಸರನ್ನು ಮೇಲೆ ಎತ್ತಬಾರದು. ನಾನು ಏನೇ ನನ್ನ ಮೂಲಕ ಆದ್ರೂ ಅವರು ಇಲ್ಲಿ ಬಂದು ನನಗೆ ಯೇಸು ಗುಣ ಮಾಡಿದ್ರು, ಯೇಸು ಅದ್ಭುತ ಮಾಡಿದ್ರು ಎಂಬುದಾಗಿ ಹೇಳಬೇಕು. ಈಗ ಒಬ್ಬ ನನಗೆ ಸಿಕ್ಕಿದ. ಈಗ ಅವನು ಈ ವಾಕ್ಯವನ್ನು ಕೂಡ ಕೇಳ್ತಾನೆ. ಬೆಂಗಳೂರಿನಿಂದ ಬಂದ ಒಂದು ಚರ್ಚಿಗೆ ನಾನು ಒಂದು ಪಾಸ್ಟರನ್ನು ಬಿಟ್ಟು ಬಂದದ್ದು. ಆವಾಗ ಅವ ಸಿಕ್ಕಿದ್ದ ನನಗೆ, ದೂರದಲ್ಲಿ ಓಡಿ ಬಂದು ನನ್ನ ಅಪ್ಪಿ ಹಿಡ್ದ. ಪಾಸ್ಟ್ರೇ, ನಾನು ಇಂಥವನ ಹೆಸರು ಹೇಳಿದ. ನನಗೆ ಗೊತ್ತಾಯಿತು. ಅವನಿಗೆ ನನಗೆ ಫೋನ್ ಮಾಡಿದ, ಒಂದು ವಿಷಯಕ್ಕೋಸ್ಕರ ಪ್ರೇಯರ್ ಮಾಡಿದ. ಆ ಪ್ರೇಯರ್ ಮಾಡಿದ ತಕ್ಷಣವೇ ಅವನಿಗೆ ಆ ಕಾರ್ಯ ಆಯಿತು. ಇವತ್ತು ಹೇಳ್ತಾನೆ, ಪಾಸ್ಟ್ರೇ ನೀವೊಂದು ಆ ದಿವಸ ಪ್ರೇಯರ್ ಮಾಡಿದ್ದಕ್ಕೆ ನನ್ನ ಲೈಫ್ ಬದಲಾಯಿತು ಅಂತ. ಈಗ ಅವನಿಗೆ ಫೋನ್ ಮಾಡಿ ಆನ್ಸರ್ ಮಾಡಬೇಕು. ಯಾಕೆಂದರೆ ನಾನು ಹರಿಬರಿಯಲ್ಲಿದ್ದೆ. ಇಮಿಡಿಯೇಟ್ಲಿ ಪಾಸ್ಟರ್ ಒಂದು ಫೋಟೋ ತೆಗಿವಂತ ತೆಗ್ದ. ಒಳ್ಳೆ ಹುಡುಗ. ಅವನು ಹೇಳಿದ್ದು ಅವನ ಭಾಗಕ್ಕೆ ಸರಿ, ಬಟ್ ಅದನ್ನು ಕರೆಕ್ಟ್ ಮಾಡೋ. ನಾನು ಪ್ರಾರ್ಥನೆ ಮಾಡಿದೆ, ಹೌದು. ಆತನ ಲೈಫ್ ಬದಲು ಮಾಡಿದ್ದು ನಾನಲ್ಲ, ಆತನ ಲೈಫ್ ಬದಲು ಮಾಡಿದ್ದು ಕರ್ತನಾದ ಯೇಸು. ಆತನ ಲೈಫ್ ಪ್ರಾರ್ಥನೆ ನಾನು ಮಾಡಿದ್ದೇನೆ. ಅವನು ನಂಬಿದ, ಈ ಪಾಸ್ಟರ್ ಪ್ರಾರ್ಥನೆ ಮಾಡಿದರೆ 100% ಆಗ್ತದೆ ಎಂಬುದಾಗಿ ನಂಬಿ ನನಗೆ ಕಾಲ್ ಮಾಡಿದ. ಅವನು ನನಗೆ ಕಾಲ್ ಮಾಡುವಾಗ, ಈಗ ಅವರು ಪ್ರಾರ್ಥನೆ ಮಾಡ್ತಾರೆ, ಇದು 100% ನೆರವೇರ್ತದೆ ಅಂದರೆ ಫುಲ್ಲು ಕಾನ್ಫಿಡೆಂಟ್ ಅವನಿಗೆ. ಬೈಬಲ್ ಹೇಳ್ತದೆ, ನೀವು ನಂಬಿದಂತೆ ನಿಮಗಾಗಲಿ ಅಂತ. ಆಯಿತು. ದೇವರ ಅದ್ಭುತ. ಆ ವರ್ಡ್ನಲ್ಲಿ ಪವರ್ ಇತ್ತು. ಆ ಪವರ್ ಯಾರ್ದು? ದೇವರದು, ಯೇಸುವಿನ ಪವರ್. ಅವನಿಗೆ ಆಯಿತು. ಈಗ ಯಾರು ಮಾಡಿದ್ದು? ನಾನು ಕಡಿಮೆ ಆಗಬೇಕು, ಯೇಸು ಹೆಚ್ಚಲ್ಪಡ. ಅಂದರೆ ನಾನು ಕಾಣಿಸುವುದಲ್ಲ, ಎಂಥದೇ ಕೆಲಸ ನಾವು ಸೇವೆಯಲ್ಲಿ ಮಾಡಿದರೂ ನಮ್ಮ ಕರ್ತನಾದ ಯೇಸು ಕಾಣಬೇಕು. ಯಾವಾಗ ನಮ್ಮ ಹೃದಯದೊಳಗೆ ವರ್ಡ್ಗಳಿರ್ತದ ಇದರ ಕುರಿತಾಗಿ. ಅದಕ್ಕೆ ಪ್ರಿಯರೇ, ನೀವು ಅಪೋಸ್ತಲ ಕೃತ್ಯವನ್ನು ಚೆನ್ನಾಗಿ ಓದಿರಿ. ಯೋಹಾನನ ಸುವಾರ್ತೆ ಮತ್ತು ಅಪೋಸ್ತಲ ಕೃತ್ಯವನ್ನು ಸರಿಯಾಗಿ ಓದುವಾಗ ಆ ಅಪೋಸ್ತಲರು ಎಲ್ಲೆಲ್ಲಿ ಹೇಗೆ ತಮ್ಮನ್ನು ತಗ್ಗಿಸಿಕೊಂಡ್ರು, ಹೇಗೆ ದೇವರನ್ನು ಪ್ರೊಕ್ಲೇಮ್ ಮಾಡಿದರು. ಪತ್ರಿಕೆಗಳನ್ನು ಓದುವಾಗ ಆ ಪೇತ್ರನು ಅಷ್ಟು ದುಡುಕಿನ ವ್ಯಕ್ತಿ ಎಷ್ಟು ತಾಳ್ಮೆಗೆ ಬಂದಿದ್ದಾನೆ. ಆ ಒಂದು ಲೀಡರ್ಶಿಪ್ನಲ್ಲಿದ್ದ ಅವನ ಕ್ವಾಲಿಟಿ ಏನು, ಅವನನ್ನು ಗದರಿಸಿದಂಥ ಪೌಲನನ್ನು ಅವನು ಕ್ಷಮಿಸಿದ ರೀತಿ ಹೇಗೆ, ಮತ್ತು ಸ್ವಲ್ಪ ಸಮಯವಾದ ಬಳಿಕ ಪೌಲನ ಬಗ್ಗೆ ಎಂಥ ಒಂದು ಪ್ರಶಂಸೆಯ ಮಾತುಗಳು, ಎಂಥ ಒಂದು ಸೇವೆ. ಈಗ ಮನಸ್ಸು ಮಾಡಿದರೆ ಈಗಲೂ ಅದೇ ಸೇವೆಯನ್ನು ಒಗ್ಗಟ್ಟಿನಿಂದ ಮಾಡಲಿಕ್ಕೆ ಆಗ್ತದೆ. ಯಾರ ಶಬ್ದಕ್ಕೆ ಕಿವಿಗೊಡದೆ ಕೇವಲ ಪವಿತ್ರಾತ್ಮನ ಸ್ವರಕ್ಕೆ ಕಿವಿಗೊಟ್ಟರೆ ಒಂದು ಸಭೆಯಲ್ಲಿ ಒಗ್ಗಟ್ಟಾಗಿ ಸೇವೆ ಮಾಡಲಿಕ್ಕೆ, ಒನ್ ಮೈಂಡ್ನಲ್ಲಿ ಸೇವೆ ಮಾಡಿದ್ರ ನೋಡಿ. ಏಕ ಮನಸ್ಸಿನಲ್ಲಿ ದೇವರ ವರ್ಡ್ ನಮಗೆ ರಿವೀಲ್ ಆಯಿತಾ, ದೇವರ ವರ್ಡ್ ನಮಗೆ ಲೈಟ್ ಆಯಿತಾ, ಎನ್ಲೈಟನ್ ಆಯಿತಾ, ನಮ್ಮ ಸ್ಪಿರಿಟ್ನಲ್ಲಿ ಅದು ಲೈಟ್ ಆಯಿತಾ, ಜೀವಿತವೇ ಬದಲಾಯಿತು. ಅವನು ಇದ್ದಾಗಿರಲಿಕ್ಕೆ ಚಾನ್ಸೇ ಇಲ್ಲ, ಅವನು ಕೊರತೆಯಲ್ಲಿ ಇರುವುದೇ ಇಲ್ಲ. ಒಬ್ಬ ವ್ಯಕ್ತಿಯಲ್ಲಿ ವರ್ಡ್ ಉಂಟ, ಅವನು ಕಾಡಿನಲ್ಲಿ ಹೋದರೂ ಪ್ರಾಸ್ಪರ್ ಆಗ್ತಾನೆ. ಪ್ರಾರಂಭದಲ್ಲಿ ಒಂದು ವ್ಯಕ್ತಿ ನನ್ನ ಹತ್ರ ಮಾತಾಡಿದರು, ನನ್ನ ಹತ್ರ ವರ್ಡ್ ಇದೆ, ನಾನು ಕಾಡಿನಲ್ಲಿ ಹೋದರೂ ಪ್ರಾಸ್ಪರ್ ಆಗ್ತಾನೆ. ಅದು 100% ರೈಟ್. ಅದನ್ನು ನಾನು ನಂಬಿದ್ದೆ, ಈಗಲೂ ನಂಬುತ್ತೇನೆ.
ವರ್ಡಿಗೆ ಅಷ್ಟು ಪವರ್ ಇದೆ. ಅದಕ್ಕೆ ಮೊನ್ನೆ ನಾನು ಅದನ್ನು ಮಾತಾಡಿದೆ. ಐಸಾಯ 55:10 ಮಳೆಯೂ ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವರ ಬಾಯಿಂದ ಹೊರಟಂಥ ದೇವರ ಮಾತು ದೇವರ ಇಷ್ಟಾರ್ಥವನ್ನು ನೆರವೇರಿಸಿ ದೇವರು ಉದ್ದೇಶಿಸಿದ, ನಮ್ಮ ತಂದೆ ಉದ್ದೇಶಿಸಿದನ್ನು ಕೈಗೂಡಿಸದ ಹೊರತು, ಮಾಡದ ಹೊರತು, ಕ್ಲಿಯರ್ ಮಾಡದ ಹೊರತು, ಸೃಷ್ಟಿ ಮಾಡದ ಹೊರತು ದೇವರ ಕಡೆಗೆ ಅದು ರಿಟರ್ನ್ ಎಂಟಿ ಬರುವುದೇ ಇಲ್ಲ. ಅದು ರಿಸಲ್ಟ್ ಇಟ್ಕೊಂಡು ಬರುತ್ತದೆ. ಹಾಗೆಯೇ ಹಿಂದಿರುಗುವುದಿಲ್ಲ. ಹೇಗೆ ಅಂದರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾನೆ ನಮಗೆ ಅರ್ಥ ಆಗಲಿಕ್ಕೆ. ಆಕಾಶದ ಮಳೆ ಬೀಳ್ತದೆ, ಬಿದ್ದ ಮೇಲೆ ಏನು ಮಾಡ್ತದೆ? ನೆಲವನ್ನು ತೋಯಿಸ್ತದೆ, ಮತ್ತು ಹಸಿರು ಕಾಣ್ತದೆ. ಆಮೇಲೆ ಅಲ್ಲಿಗೆ ನಿಲ್ತದ? ಇಲ್ಲ. ಅದನ್ನು ಫಲಿಸುವಂತೆ ಮಾಡಿ ಯಾವ ವ್ಯಕ್ತಿ ಬೀಜವನ್ನು ಬಿತ್ತಿದ್ದಾನೆ, ಬೀಜವನ್ನು ಬಿತ್ತಿದವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡದೆ ಹೊರತು ಅದು ದೇವರ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವರು ನನ್ನ ಜೀವಿತದಲ್ಲಿ ಏನು ಉದ್ದೇಶಿಸಿದ್ದಾರೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಏನು ಉದ್ದೇಶಿಸಿದ್ದಾರೆ, ನಿಮ್ಮ ಕುಟುಂಬದ ಜೀವಿತದಲ್ಲಿ ಏನು ಉದ್ದೇಶಿಸಿದ್ದಾರೆ ಅದೇ ನೆರವೇರುತ್ತದೆ. ಒಂದು ವೇಳೆ ನಿಮ್ಮ ಮನೆಗೆ ಬಂದು ಮಕ್ಕಳು ಸಣ್ಣದಿರುವಾಗ ದೇವ ಸೇವಕರು ದೇವರಾತ್ಮನಿಂದ ನಡೆಸಲ್ಪಟ್ಟು ಪ್ರಾಫಸಿ ಮಾಡಿರ್ಬೋದು, ನೀವು ಮರೆತು ಹೋಗಿರ್ಬೋದು, ನೀವು ಬರೆದಿಡದೇ ಇರ್ಬೋದು, ನೀವು ರೆಕಾರ್ಡ್ ಮಾಡದೇ ಇರ್ಬೋದು. ಬಟ್ ದೇವರು ಮರೆಯಲಿಲ್ಲ. ಆ ದಿವಸ ಆ ಸೇವಕನ ಮೂಲಕ ಹೇಳಿದ ಮಾತು ಈಗ ಅನೇಕರ ಜೀವಿತದಲ್ಲಿ ನೆರವೇರಿರ್ಬೋದು. ಒಮ್ಮೆ ನೆನಪು ಮಾಡಿ, ಒಮ್ಮೆ ಆಲೋಚನೆ ಮಾಡಿ. ಯಾವ ಸೇವಕ ಬಂದು ನಿಮ್ಮ ಮನೆಯಲ್ಲಿ ಪ್ರವಾದನೆ ಮಾಡಿದ್ದಾನೆ, ಆ ಮಾತು ನೆರವೇರಿದೆ ದೇವರು ಹೇಳಿದ್ದು. ಅದನ್ನು ನೆನಪಿಸಿ ದೇವರಿಗೆ ಸ್ತೋತ್ರ ಮಾಡಿ, ಸ್ವಾಮಿ ಇಂಥ ಸೇವಕನ ಮೂಲಕ ಆ ದಿವಸ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಮಗಳ ವಿಷಯದಲ್ಲಿ, ನನ್ನ ಮಗನ ವಿಷಯದಲ್ಲಿ ನೀನು ಪ್ರವಾದನೆ ಮಾಡಿದಿ. ಇವತ್ತಿಗೆ ಅದು ನೆರವೇರಿದೆ. ನನ್ನ ಮಗಳಿಗೆ ರೈಟ್ ಆದ ಗಂಡ ಸಿಕ್ಕಿದ್ದಾನೆ, ನನ್ನ ಮಗಳಿಗೆ ಇಬ್ಬರಿಬ್ಬರು ಮಕ್ಕಳು ಹುಟ್ಟಿದ್ದಾರೆ. ನನ್ನ ಮಗಳು ಸರಿಯಾದ ಕೋರ್ಸ್ ಮಾಡಿದ್ಲು, ಅವಳಿಗೆ ಹೊರಊರಿನಲ್ಲಿದ್ದಾಳೆ, ಸರಿಯಾದ ಕೆಲಸ ಸಿಕ್ಕಿದೆ. ನನ್ನ ಮಗನಿಗೆ ನೀವು ಆ ಸಮಯದಲ್ಲಿ ಇಂಥ ಪಾಸ್ಟರ್ ಬಂದು ದೇವ ನೀನು ಅವರ ಮೂಲಕ ನನ್ನ ಮಗನು ಫಲಭರಿತವಾದ ಒಬ್ಬ ಸೇವಕನಾಗ್ತಾನೆ ಎಂಬುದಾಗಿ ಪ್ರಾಫಸಿ ಮಾಡಿದ್ರು. ಇವತ್ತು ನನ್ನ ಮಗ ದೊಡ್ಡದಾಗಿ ಸೇವೆ ಮಾಡ್ತಾ ಇದ್ದಾನೆ. ನೀವು ಮರೆತಿರಬಹುದು, ದೇವರು ಮರೆಯಲಿಲ್ಲ. ಆತನು ಮರೆಯಲಿಕ್ಕೆ ಅನ್ಯಾಯಗಾರನಲ್ಲ, ಆತನು ನ್ಯಾಯಾಧಿಪತಿಯು, ಆತನು ಸುಪ್ರೀಂ ನ್ಯಾಯಾಧಿಪತಿ. ನನ್ನ ಪ್ರಿಯ ದೇವಜನರೇ, ವಾಟ್ ಈಸ್ ದ ವರ್ಡ್ ಆಫ್ ಗಾಡ್? ಅದಕ್ಕೆ ಜೀವ ಇದೆ, ಅದರಲ್ಲಿ ಲೈಫ್ ಇದೆ. ಒಂದು ಬೀಜದಲ್ಲಿ ಒಂದು ಮರ ಇರುವುದಲ್ಲ, ಎಷ್ಟೋ ಕೋಟಿ ಮರ ಇರ್ತದೆ. ಹೇಗೆ? ಒಂದು ಬೀಜದಲ್ಲಿರುವುದು ಒಂದೇ ಮರ ಆಗುವುದು. ಆ ಮರ ಆದಮೇಲೆ ಅದರಲ್ಲಿ 10,000 ಬೀಜ ಆಗ್ತದೆ, ಅಥವಾ 1,000 ಬೀಜ ಆಗ್ತದೆ. ಆ 1,000 ಬೀಜವನ್ನು ಕೊಂಡೋಗಿ ಬಿತ್ತಿದರೆ 1,000 ಮರ ಆಗ್ತದೆ. ಅದರಲ್ಲಿ ಒಂದೊಂದು ಮರದಲ್ಲಿ 100 ಬೀಜ ಆಗಿ 1,000ದಲ್ಲಿ 10 ಲಕ್ಷ ತನಕ ಮರ ಮಾಡಬಹುದು. ಇಡೀ ಒಂದು ಕಾಡೇ ಒಂದು ಬೀಜದಲ್ಲಿ ಅಡಗಿದೆ. ಒಂದು ಕಾಡು ಒಂದು ಬೀಜದಲ್ಲಿದೆ. ಅಮೆಜಾನ್ನ ಕೆಲವು ರೈನ್ ಫಾರೆಸ್ಟ್ನ ಒಳಗೆ ಒಬ್ಬ ಮನುಷ್ಯನಿಗೆ ಒಳಗೆ ಹೋಗಲಿಕ್ಕೆ ಆಗುವುದಿಲ್ಲ. ಅದರ ಬೀಜಗಳು ಬಿದ್ದು 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 ಅಷ್ಟು ಕಾಡಾಗಿದೆ. ನಾವು ಕೆಲವೊಂದು ಲ್ಯಾಂಡ್ ಡೆವಲಪಿಗೆ ಹೋಗುವಾಗ ಕೆಲವೊಂದು ಕಾಡಿನಲ್ಲಿ ಎಷ್ಟೋ ವರ್ಷದಿಂದ ಗಲ್ಫಲ್ಲಿದ್ದಾರೆ, ಅವರು ಅದನ್ನು ಕ್ಲೀನ್ ಮಾಡಲೇ ಇಲ್ಲ. ಅಲ್ಲಿ ಒಂದು ಬಳ್ಳಿದು ಗಿಡ ಇದೆ. ಒಂದು ಬಳ್ಳಿದು ಗಿಡ ಬಂದರೆ ಅದರ ಬೀಜ ಬಿದ್ದು ಅಯ್ಯೋ ಎಂಥ ಉಪದ್ರ, ಇಡೀ ಕಾಡಿನ ಒಳಗೆ ಕಾಲಾಗಲಿಕ್ಕೆ ಆಗುವುದಿಲ್ಲ, ಮರಗಡಿಲಿಕ್ಕೆ ಆಗುವುದಿಲ್ಲ. JCB ಹಾಕಿ ಇಡೀ ಮರವನ್ನೇ ಎಳಬೇಕು. ಹಾಗಾದರೆ ಒಂದು ಬೀಜದಲ್ಲಿ ಇಡೀ ಕಾಡೇ ಅಡಗಿದೆ. ಹಾಗಾದರೆ ದೇವರ ವಾಕ್ಯದಲ್ಲಿ ಏನೆಲ್ಲ ಅಡಗಿದೆ? ಆ ವಾಕ್ಯವನ್ನು ನೀವು ನಂಬುವಾಗ ನಿಮ್ಮ ಜೀವಿತಗಳು ಯಾವ ಹಂತಕ್ಕೆ ಬದಲಾಗಬೇಕು. ಅದಕ್ಕೆ ಯೆಹೋಶುವನಿಗೆ ಮೊನ್ನೆ ನಾನು ಮಾತಾಡಿದ್ದೆ, ಯೆಹೋಶುವನಿಗೆ ಆ ಮಾತು ಮಾತಾಡಿದ್ದು. ಈ ಮಾತು, ಈ ಧರ್ಮಶಾಸ್ತ್ರ ನಿನ್ನ ಬಾಯಿಂದ ಯಾವಾಗಲೂ ತಪ್ಪದಿರಲಿ.
ಸಿ ವರ್ಡ್ ನಾವು ಡೀಪಾಗಿ ನಾವು ಅದನ್ನು ಧ್ಯಾನ ಮಾಡುವಾಗ ಅದರ ರೆವಲೇಷನ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇದಕ್ಕೆ ಗೊತ್ತಾಗ್ತದ, ನಾನು ಕಡಿಮೆ ಆಗಬೇಕು, ನೀನು ಹೆಚ್ಚಾಗಬೇಕು. ವಾಟ್ ಇಸ್ ದ ಮೀನ್? ಅದನ್ನು ಹೇಗೆ ಈ ಸ್ನಾನಿಕನಾದ ಯೋಹಾನನು ಹೇಳಿದ್ದನ್ನು ಈ ಅಪೊಸ್ತಲರು ಹೇಗೆ ಅಳವಡಿಸಿದರು? ಅವರು ಎಂದಿಗೂ ತಮ್ಮನ್ನು ತಾವು ತೋರಿಸಲಿಲ್ಲ, ತಮ್ಮಲ್ಲಿದ್ದ ಯೇಸುವನ್ನು ತೋರಿಸಿದರು. ಪೌಲನು ಗಾಸ್ಪಲ್ ಶೇರ್ ಮಾಡ್ತಿದ್ದಾನೆ ಸೆರ್ಗ್ಯ ಪೌಲ ಎಂಬ ಅಧಿಕಾರಿಗೆ ಪೌಲನು ವರ್ಡ್ ಶೇರ್ ಮಾಡ್ತಾ ಇದ್ದಾನೆ. ಆಗ ಅಲ್ಲಿ ಎಲುಮನ್ ಎಂಬ ಒಬ್ಬ ವ್ಯಕ್ತಿ ಇದ್ದ. ಎಲುಮ ಅಂದರೆ ಮಂತ್ರವಾದಿ ಅಂತ ಹೆಸರು, ಅದರ ಅರ್ಥ ಮಂತ್ರವಾದಿ. ಅವನು ದೇವರ ಜೀವವುಳ್ಳ ವಾಕ್ಯವನ್ನು ಸೆರ್ಗ್ಯ ಪೌಲನು ಕೇಳದಾಗೆ ಈ ಮಂತ್ರವಾದಿ ಗೊತ್ತು, ಅವನು ಕೇಳಿದರೆ ಯೇಸುವನ್ನು ನಂಬುತ್ತಾನೆ, ಬೋರ್ನೆಗೇನ್ ಆಗ್ತಾನೆ, ದೇವರ ಮಗನಾಗ್ತಾನೆ. ಅದಕ್ಕೆ ಹೇಗಾದರೂ ಮಾಡಿ ತನ್ನ ಮಂತ್ರವಿದ್ಯೆಯಿಂದ ಅವನು ಕೇಳದಾಗೆ ಮಾಡ್ತಾನೆ. ಆತ್ಮೀಕ ದೃಷ್ಟಿಯಲ್ಲಿ ನೋಡುವಾಗ ಪೌಲನಿಗೆ ಇವನು ಅಡ್ಡಿಪಡಿಸುವುದು ಕಾಣ್ತಾ ಉಂಟು. ಯಾಕೆಂದರೆ ಸೆರ್ಗ್ಯ ಪೌಲನು ಕೇಳ್ತಾ ಇಲ್ಲ. ಪೌಲನ ಬಾಯಿಂದ ಲೈಫ್ ಹೊರಡ್ತದೆ, ವರ್ಡ್ ಹೊರಡ್ತಾ ಇದೆ. ಅವನನ್ನು ಸೆರ್ಗ್ಯ ಪೌಲನ್ನು ಸಂಪೂರ್ಣವಾಗಿ ಅಂಧಕಾರದ ದೊರೆತನದಿಂದ ಕಿತ್ತು ತೆಗೆಯುವಂಥ ವರ್ಡ್ ಹೊರಡ್ತಾ ಇದೆ. ಪರಲೋಕ ರಾಜ್ಯಕ್ಕೆ ಸೇರಿಸುವಂಥ ವರ್ಡ್ ಹೊರಡ್ತಾ ಇದೆ. ಆತನು ಬಾರ್ನೆಗೇನ್ ಆಗುವಂಥ ವರ್ಡ್ ಹೊರಡ್ತಾ ಇದೆ. ಆದರೆ ಅವನಿಗೆ ಕೇಳುವಂತೆ ಸೆರ್ಗ್ಯ ಪೌಲನಿಗೆ ಎಲುಮನು ಅಡ್ಡಿ ಮಾಡ್ತಾ ಇದ್ದಾನೆ. ಇಮ್ಮಿಡಿಯೇಟ್ಲಿ ಪೌಲನಿಗೆ ಗೊತ್ತಾಯಿತು, ಎಲ್ಲ ಮೋಸತನದಿಂದ ಕೂಡಿದ ಸೈತಾನನ ಮಗನೇ, ಇನ್ನೆಷ್ಟು ದಿವಸ ನೀನು ದೇವರಿಗೆ ಇಂಥ ಕಾರ್ಯವನ್ನು ಮಾಡ್ತಿ? ಇನ್ನು ಕೆಲವು ಕಾಲ ನೀನು ಸೂರ್ಯನನ್ನು ನೋಡುವುದೇ ಇಲ್ಲ. ಕಣ್ಣು ಕಾಣದೆ ಅವನ ಕಣ್ಣು ಬ್ಲೈಂಡ್ ಆಯಿತು, ಅವನೆದ್ದು ಹೋದ. ಇಲ್ಲಿ ಸೆರ್ಗ್ಯ ಪೌಲ ಕರ್ತನ ವಾಕ್ಯವನ್ನು ನಂಬಿದ. ಕ್ಲಿಯರ್ ಆಯಿತು. ಪೌಲನ ಒಂದು ಮಾತು ಸೆರ್ಗ್ಯ ಪೌಲನಿಗೆ ಅಡ್ಡಿ ಮಾಡಿದ ಎಲುಮನ ಹತ್ರ ಹೋಯಿತು. ಇಮ್ಮಿಡಿಯೇಟ್ಲಿ ಆ ವರ್ಡ್ ಅವನಲ್ಲಿ ಫಂಕ್ಷನ್ ಆಯಿತು, ಸೆರ್ಗ್ಯ ಪೌಲನಲ್ಲಿ ಕೂಡ ಫಂಕ್ಷನ್ ಆಯಿತು. ಪ್ರಿಯ ದೇವಜನರೇ, ಯೆರೆಮೀಯನಿಗೆ ಕೂಡ ಮಾತನಾಡ್ತಾನೆ 1ನೇ ಅಧ್ಯಾಯದಲ್ಲಿ. ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡುವ. ಇಲ್ಲಿ ಟೈಮ್ ಇಲ್ಲ, ಟೈಮ್ ಮುಗಿಯುತ್ತಾ ಬಂತು. ಬಟ್ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಮಕ್ಕಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಕಂಪನಿಯಲ್ಲಿ, ಆಫೀಸ್ನಲ್ಲಿ ಸಮಸ್ಯೆ ಇರುವುದಾದರೆ ಆ ಸಮಸ್ಯೆಯ ಬಗ್ಗೆ ಮಾತನಾಡಬೇಡಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೇನೆ. ಪೌಲ ಹೇಳ್ತಾನೆ, ಐ ಆಮ್ ಆರ್ಗ್ಯೂ ವಿತ್ ಯು. ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಸೇಮ್ ವರ್ಡ್ ನಾನು ಹೇಳ್ತೇನೆ, ಏನೇ ಸಮಸ್ಯೆ ಇದ್ದರೂ ಪ್ರಾರ್ಥನೆ ಮಾಡಿ, ವರ್ಡ್ ಡಿಕ್ಲೇರ್ ಮಾಡಿ. ಕೆಲವೊಂದು ವಿಷಯವನ್ನು ನಾವು ಸ್ವಾಭಾವಿಕದಲ್ಲಿ ಡೀಲ್ ಮಾಡಿದರೆ ಸರಿಯಾಗುವುದಿಲ್ಲ. ಕೆಲವೊಂದು ಭಾಗದಲ್ಲಿ ಮೌನವಾಗಿರಬೇಕು, ವೈಯಕ್ತಿಕವಾಗಿ ನಾವು ವರ್ಡ್ ಡಿಕ್ಲೇರ್ ಮಾಡಬೇಕು. ಕೆಲವೊಂದು ಭಾಗದಲ್ಲಿ ನೇರವಾಗಿ ಅವರಿಗೆ ದೇವರ ವಾಕ್ಯವನ್ನು ಹೇಳಬೇಕು, ತೋರಿಸಿಕೊಡಬೇಕು. ಅವರು ಮತ್ತೆ ಪ್ರಾರ್ಥನೆ ಮಾಡಬೇಕು. ಏನಾಗಿದೆ ಆ ಭಾಗದಲ್ಲಿ ಲೈಫ್ ಕೊಡುವಂಥ ವರ್ಡ್ ದೇವರ ವಾಕ್ಯದಲ್ಲಿ ಇದೆ. ನೀವು ಆ ವಾಕ್ಯವನ್ನು ನಂಬಿ ಘೋಷಿಸುವಾಗ ನಿಮ್ಮ ಕುಟುಂಬದಲ್ಲಿ ಆ ಜನರು ಬದಲಾಗುತ್ತಾರೆ, ಕಂಪನಿಯಲ್ಲಿ ಜನರು ಬದಲಾಗ್ತಾರೆ, ನಿಮ್ಮ ಬಾಸ್ ಬದಲಾಗ್ತಾನೆ, ನಿಮ್ಮ ಸಭಾಪಾಲಕರು ಬದಲಾಗ್ತಾರೆ, ನಿಮ್ಮ ಲೀಡರ್ನವರು ಬದಲಾಗುತ್ತಾರೆ. ಅವರು ಮಾಡುವ ತಪ್ಪು ಕೆಲಸದ ಬಗ್ಗೆ ಗುಣಗುಟ್ಟದೆ ಕ್ರಮಪಡಿಸುವಂಥ ದೇವರ ಮಾತುಗಳನ್ನು ನೀವು ನಂಬಿ ಅವರ ವಿಷಯವಾಗಿ ಬೆಳಕನ್ನು, ಲೈಟನ್ನು ಮಾತನಾಡೋ. ಸ್ಪೀಕ್ ದ ಲೈಟ್, ಸ್ಪೀಕ್ ದ ಲೈಫ್, ಸ್ಪೀಕ್ ದ ಲೈಫ್. ಲೈಟ್ ವಿಲ್ ಬ್ರಿಂಗ್ ಲೈಫ್ ಆ್ಯಂಡ್ ಲೈಫ್ ಆಲ್ಸೋ ಬ್ರಿಂಗ್ ಲೈಟ್. ಎರಡು ಕೂಡ ಜೊತೆಯಾಗಿರುತ್ತದೆ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯವನ್ನು ಮಾತನಾಡಿ, ನಂಬಿ ಮಾತನಾಡಿ. ನೀವು ಮಾತನಾಡಿದರೆ ಆಗೇ ಆಗ್ತದೆ, ಆಗೇ ಆಗ್ತದೆ. ದೇವರು ಕಾಣಿಸಲ್ಪಡಲಿ, ಕ್ರಿಸ್ತನು ಕಾಣಿಸಲ್ಪಡಲಿ, ನಾವು ಕಾಣಿಸಲ್ಪಡುವುದಲ್ಲ. ಎಲ್ಲ ಭಾಗದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನಮ್ಮ ಮೂಲಕ ನಮ್ಮ ಕರ್ತನಾದ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಮಾಡುತ್ತೇನೆ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ಓ ಥ್ಯಾಂಕ್ ಯು ಲಾರ್ಡ್. ಈ ದಿವಸ ನಿನ್ನ ಜೀವವುಳ್ಳ ವಾಕ್ಯದ ಕುರಿತಾಗಿ ನಾನು ಮಾತನಾಡಿದ್ದೇನಪ್ಪ. ನೀನು ನನ್ನನ್ನು ನಡೆಸಿದ್ದಿ. ಇದು ಜನರ ಹೃದಯದಲ್ಲಿ ತಟ್ಟಲಿ, ಅವರನ್ನು ಎಚ್ಚರಪಡಿಸಲಿ. ಪ್ರತಿಯೊಂದು ಕುಟುಂಬದಲ್ಲಿ
ಇನ್ನು ವಾಕ್ಯದಿಂದ ಉಂಟಾಗುವ ಅದ್ಭುತ ಕಾರ್ಯಗಳು ಎಲ್ಲವೂ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗಲಿ. ಎಲ್ಲದರಲ್ಲಿ ಘನಮಾನ ಮಹಿಮೆ ನನಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರೇ, ಈ ಸಂದೇಶ ಬಿಗ್ ಜೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಮತ್ತು ಈ ಸಂದೇಶ ಶನಿವಾರ ಬೆಳಿಗ್ಗೆ ಆಲ್ಮೋಸ್ಟ್ಲಿ 8 o'clock ಜಾನ್ ಅಮ್ಮನ್ನ ಯೂಟ್ಯೂಬ್ನಲ್ಲಿ ಪ್ರೀಮಿಯರ್ ಬರುತ್ತೆ. ನಾವು ಅದನ್ನು ಅಪ್ಲೋಡ್ ಮಾಡ್ತೇವೆ, ಯೂಟ್ಯೂಬಲ್ಲಿ ಇರುತ್ತೆ, ನೋಡಿ. ಯೂಟ್ಯೂಬನ್ನು, ನನ್ನ ಜಾನ್ ಅಮ್ಮನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ಮತ್ತು ಎಲ್ಲರಿಗೆ ಈ ವರ್ಡ್ ಶೇರ್ ಮಾಡಿ. ಅವರ ಜೀವಿತದಲ್ಲಿ ಕೂಡ ಅದ್ಭುತ ಆಗಲಿ, ಕುಟುಂಬದಲ್ಲಿ ಕೂಡ ಸಮಾಧಾನದ ಕಾರ್ಯಗಳು ಉಂಟಾಗಲಿ. ಮತ್ತು ಇದು ಫೇಸ್ಬುಕ್ಕಲ್ಲಿ ಕೂಡ ಬರ್ತದೆ, ಅದರಲ್ಲಿ ಕೂಡ ವಾಚ್ ಮಾಡಿ. ಮತ್ತು ಎವ್ರಿ ಡೇ ಸೋಮವಾರದಿಂದ ಶುಕ್ರವಾರ ತನಕ ಬೆಳಿಗ್ಗೆ 6:30 7 ಗಂಟೆ ತನಕ ನಾನು ಒಂದೊಂದು ಸಬ್ಜೆಕ್ಟ್ನ ಮೇಲೆ ದಿವಸ ಎವ್ರಿ ಡೇ ಒಂದೊಂದು ಸಬ್ಜೆಕ್ಟ್ನ ಮೇಲೆ ಟೀಚ್ ಮಾಡ್ತಾ ಇದ್ದೇನೆ. ಆಲ್ರೆಡಿ 16 ದಿವಸದಿಂದ ಪವಿತ್ರಾತ್ಮನ ಕಾರ್ಯಗಳ ಬಗ್ಗೆ ಮಾತಾಡಿದೆ. ಮತ್ತು ಈಗ 4 ದಿವಸದಿಂದ ಪವಿತ್ರಾತ್ಮನಿಗೆ ವಿರೋಧವಾದ ಕಾರ್ಯಗಳ ಬಗ್ಗೆ ಮಾತನಾಡಿದ್ದೇನೆ. ಮನುಷ್ಯರು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವ ಕಾರ್ಯಗಳು, ಅದು ಸ್ಟಿಲ್ ಕಂಟಿನ್ಯೂ ಆಗ್ತಾ ಇದೆ. ವಾಚ್ ಮಾಡಿ. ಎವ್ರಿ ಡೇ ಮಾರ್ನಿಂಗ್ ಮಂಡೇ ಟು ಫ್ರೈಡೇ 6:30 to 7 o'clock AM ಬೆಳಿಗ್ಗೆ 2 ಚಾನಲ್ನಲ್ಲಿ, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಜಾನ್ ಅಮ್ಮನ್ನ ಈ ಅಕೌಂಟ್ನಲ್ಲಿ ಆಗ್ತದೆ. ಎಲ್ಲ ಕಡೆಗೆ ಶೇರ್ ಮಾಡಿ, ನೀವು ವಾಚ್ ಮಾಡಿ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸೆಡ್. ಬಾಯ್ ಬಾಯ್.